ಸ್ನೇಹಿತರೆ, ರಾಜ್ಯ ಸರ್ಕಾರದ ಕಡೆಯಿಂದ ಬೆಳ್ಳಂಬೆಳಗ್ಗೆನೆ ಭರ್ಜರಿ ಗುಡ್ ನ್ಯೂಸ್. ಗೃಹಲಕ್ಷ್ಮಿಯರಿಗೆ ಬಂಪರ್ ಭರ್ಜರಿ ಗುಡ್ ನ್ಯೂಸ್. ಹೌದು ಸ್ನೇಹಿತರೆ, ನಮ್ಮ ಮುಖ್ಯಮಂತ್ರಿಗಳಾದಂತ ಸಿಎಂ ಸಿದ್ದರಾಮಯ್ಯನವರೇ ಅನೌನ್ಸ್ ಮಾಡಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತು 12ನೇ ಕಂತಿನ ಹಣವನ್ನ ಈ ದಿನಾಂಕದಂದು ಬಿಡುಗಡೆ ಮಾಡಲಾಗುತ್ತೆ ಅಂತ. ಹೌದು ಸ್ನೇಹಿತರೆ, ನಿನ್ನೆ ನಡೆದಂತ ಒಂದು ಸಭೆಯಲ್ಲಿ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಬನ್ನಿ ಈ ಒಂದು ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತಾ ಇದೀನಿ. ಪ್ರತಿಯೊಬ್ರು ಅಂದ್ರೆ ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕಾಗಿ ಕಾಯ್ತಾ ಇದ್ದೀರಾ, ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಮಾಹಿತಿ. ಯಾಕಂದ್ರೆ ಇಷ್ಟು ದಿನಗಳ ಕಾಲ ಅಂದ್ರೆ ಒಂದು ತಿಂಗಳ ಆಯ್ತು ಈಗ ಗೃಹಲಕ್ಷ್ಮಿ ಯೋಜನೆಯ ಹಣ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ವೇಟ್ ಮಾಡ್ತಾ ಇದ್ದೀರಾ. ಸೊ ಕೊನೆಗೂ ನಿಮ್ಗೆ ಸಿಕ್ತು ಭರ್ಜರಿ ಗುಡ್ ನ್ಯೂಸ್. ಅಂದ್ರೆ ಯಾರ್ಯಾರು 11ನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ದೀರಾ, 12ನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ದೀರಾ. ಯಾಕಂದ್ರೆ ಜೂನ್ ತಿಂಗಳದ್ ಬರ್ಬೇಕು ಮತ್ತೆ ಅದ್ರ ಜೊತೆಗೆ ಜುಲೈ ತಿಂಗಳದ್ ಬರ್ಬೇಕು. 2 ತಿಂಗಳ ಅಂದ್ರೆ 2,000 ಒಟ್ಟಿಗೆ 4,000 ಹಣವನ್ನ ಈ ತಿಂಗಳ ಅಂದ್ರೆ ಯಾವ ದಿನಾಂಕದಂದು ನಿಮ್ಮ ಖಾತೆಗಳಿಗೆ ಬಿಡುಗಡೆ ಮಾಡಲಾಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೆ ಕಡ್ಡಾಯವಾಗಿ ಕೆಲವೊಂದು ಕೆಲಸಗಳನ್ನ ಮಾಡಿಕೊಳ್ಬೇಕಂತೆ ರಾಜ್ಯ ಸರ್ಕಾರ ತಿಳಿಸಿರುವುದು. ಸೊ ಅದೇ ಪ್ರಕಾರ ಈಗ ನೀವು ಈ ಕೆಲಸಗಳನ್ನ ಮಾಡಿದ್ರೆ ಮಾತ್ರ ನಿಮ್ಮ ಖಾತೆಗಳಿಗೆ ಈ ಒಂದು 2,000 ಪ್ಲಸ್ 2,000 4,000 ಹಣ ಬರುತ್ತೆ. ಅಂದ್ರೆ 11 ಪ್ಲಸ್ 12ನೇ ಕಂತಿನ ಹಣ. ಹಾಗಾದ್ರೆ ಬನ್ನಿ ಈ ಒಂದು ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತಾ ಇದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತೆ ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ. ಯಾಕಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಏನು ಕಳೆದ ಒಂದು ಚುನಾವಣೆ ಏನಾಯಿತು ಅಲ್ಲಿಂದ ಏನು ಒಂದು ಫಲಿತಾಂಶ ಬಂದಿತ್ತು, ಅಲ್ಲಿಂದ ನಿಮ್ಗೆ ಹಣ ಬಂದಿದ್ದಿಲ್ಲ. ಪ್ರತಿಯೊಬ್ರು ಏನ್ ಅನ್ಕೊಂಡಿದ್ರು, ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಾಗ್ಬಿಡುತ್ತೆ, ಇನ್ನು ಬರಲ್ಲ, ರಾಜ್ಯ ಸರ್ಕಾರದಲ್ಲಿ ಬಡ್ಜೆಟ್ ಇಲ್ಲ. ಈ ರೀತಿಯಾಗಿ ವಿರೋಧ ಪಕ್ಷಗಳು ಕೂಡ ಬಹಳಷ್ಟು ಒಂದು ತೊಂದರೆಯನ್ನ ಕೊಟ್ಟು ಕಾಂಗ್ರೆಸ್ ಸರ್ಕಾರಕ್ಕೆ, ನಿಮಗೆ ಗೊತ್ತಿರುವಂತದ್ದು. ಸೊ ಈಗ ಕೊನೆಗೂ ಮುಖ್ಯಮಂತ್ರಿಗಳೇನಿದ್ದಾರೆ ಅನೌನ್ಸ್ ಮಾಡೇ ಬಿಟ್ರು 11 ಮತ್ತು 12ನೇ ಕಂತಿನ ಹಣವನ್ನ ಈ ದಿನಾಂಕ ಬಿಡುಗಡೆ ಮಾಡ್ತೀವಂತ. ಸೊ ಹಾಗಾದ್ರೆ ಬನ್ನಿ ಲೇಟೆಸ್ಟ್ ಅಪ್ಡೇಟ್ ಅನ್ನ ನೋಡೋಣ. ಹೌದು ಸ್ನೇಹಿತರೆ, ಖುದ್ದಾಗೆ ರಾಜ್ಯ ಸರ್ಕಾರ ಅಂದ್ರೆ ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿಎಂ ಸಿದ್ದರಾಮಯ್ಯನವರು ಏನಿದ್ದಾರೆ ನಿನ್ನೆ ಒಂದು ಇದಕ್ಕೆ ಸಂಬಂಧಪಟ್ಟಂತ ಒಂದು ಸಭೆಯನ್ನ ನಡೆಸಿದ್ರು. ಈ ಒಂದು ಸಭೆಯಲ್ಲಿ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತು ಮತ್ತು 12ನೇ ಕಂತಿನ ಹಣ ಬಿಡುಗಡೆ ಬಗ್ಗೆ ರಾಜ್ಯದಲ್ಲಿ ಬಹಳಷ್ಟು ಗೊಂದಲಗಳು ಉಂಟಾಗಿವೆ. ಸೊ ಅದಕ್ಕಾಗಿ ಇದರಲ್ಲಿ ಒಂದು ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಯಾಕಂದ್ರೆ ಬಹಳಷ್ಟು ಊಹಾಪೋಹಗಳು ನಿಮ್ಗೆ ಗೊತ್ತಿರ್ಬೋದು, ಇನ್ನೇನು ಹಣ ಬಂದ್ ಮಾಡಿಬಿಡ್ತಾರೆ, ರಾಜ್ಯ ಸರ್ಕಾರದಲ್ಲಿ ಬಡ್ಜೆಟ್ ಇಲ್ಲ, ಇನ್ ಮುಂದೆ ಹಣ ಬರಲ್ಲ ಅಂತ ಈ ರೀತಿಯಾಗಿ ಗೊಂದಲಗಳಿದ್ವು. ಸೊ ಅದಕ್ಕ ಕೊನೆಯದಾಗಿ ತೆರೆ ಎಳೆದಿದ್ದಾರೆ ಅಂತಾನೆ ಹೇಳ್ಬೋದು. ಈಗ ಗೃಹಲಕ್ಷ್ಮಿ ಯೋಜನೆಯ 11 ಮತ್ತು 12ನೇ ಕಂತಿನ ಹಣ ಯಾವ ದಿನಾಂಕ ಬಿಡುಗಡೆ ಆಗುತ್ತಂತ ಇಲ್ಲಿ ಸಿದ್ದರಾಮಯ್ಯನವರು ಅನೌನ್ಸ್ ಮಾಡಿದ್ದಾರೆ. ಸ್ನೇಹಿತರಲ್ಲಿ ಅದಕ್ಕಿಂತ ಮುಂಚಿತವಾಗಿ ಬಹಳ ಮುಖ್ಯವಾದಂತಹ ಹೊಸ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ನೀವು 11 ಮತ್ತು 12ನೇ ಕಂತಿನ ಹಣ ಪಡಿಬೇಕಾದ್ರೆ ಕೆಲವೊಂದು ಕೆಲಸಗಳನ್ನ ಕಡ್ಡಾಯವಾಗಿ ಮಾಡ್ಲೇಬೇಕು. ಅದು ಏನಪ್ಪಾ ಅಂತಂದ್ರೆ, ಇವಾಗ್ಲಿಂದನೇ ನಿಮ್ಮ ಬ್ಯಾಂಕ್ ಅಕೌಂಟು NPCI ಮ್ಯಾಪಿಂಗ್ ಆಗಿದೆಯಾ ಇಲ್ಲ ಅನ್ನೋದನ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಬಹಳಷ್ಟು ತೊಂದರೆಗಳು ಆಗ್ತಾ ಇದಾವೆ. ಒಂದ್ಸಲ ಬ್ಯಾಂಕಿಗೆ ಹೋಗಿ ನಿಮ್ಮ ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಅನ್ನು ತೆಗೆದುಕೊಂಡು NPCI ಮ್ಯಾಪಿಂಗ್ ಆಗಿದೆಯಾ ಇಲ್ಲ ಅನ್ನೋದನ್ನ ಒಂದ್ಸಲ ಕನ್ಫರ್ಮ್ ಮಾಡ್ಕೊಳ್ಳಿ. ಸೊ ಅದ್ರ ಜೊತೆಗೆ ಇನ್ನೊಂದು ಏನಪ್ಪಾ ಅಂತಂದ್ರೆ, ಕೆಲವೊಬ್ಬರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇಲ್ಲ. ಯಾಕಂದ್ರೆ ಅಲ್ಲಿ ಸ್ಟೇಟಸ್ ನಲ್ಲಿ ಇವರು GST ಪೇಯರು ಮತ್ತೆ ಟ್ಯಾಕ್ಸ್ ಪೇಯರ್ ಅಂತ ತೋರಿಸ್ತಾ ಇದೆ. ಸೊ ಅದಕ್ಕೆ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಈ ಕೆಲಸವನ್ನ ಕಡ್ಡಾಯವಾಗಿ ಮಾಡ್ಬೇಕು. ನಿಮ್ಮ ಆದಾಯ ದೃಢೀಕರಣ ಪತ್ರವನ್ನ ನೀವು ಮಾಡಿಸ್ಕೊಂಡು ಅದನ್ನ ತೆಗೆದುಕೊಂಡು ಹೋಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಕೊಡ್ಬೇಕು. ಅದು ಯಾಕಪ್ಪ ಅಂತಂದ್ರೆ, ನೀವು GST ಪೇಯರ್ ಅಲ್ಲ ಮತ್ತೆ ಟ್ಯಾಕ್ಸ್ ಪೇಯರ್ ಅಲ್ಲ ಅನ್ನೋದಕ್ಕೆ ಅದೊಂದು ಸಾಕ್ಷಿ. ಅದಕ್ಕೆ ಆದಾಯ ದೃಢೀಕರಣ ಪತ್ರವನ್ನ ನೀವು ಅಲ್ಲಿ ಸಬ್ಮಿಟ್ ಮಾಡಿದ್ರೆ ನಿಮಗೆ ಆ ಒಂದು ಪ್ರಾಬ್ಲಮ್ ಸಾಲ್ವ್ ಆಗಿ ಹಣ ಬರುತ್ತೆ. ಸೊ ಈಗ ಮೇನ್ ಟಾಪಿಕ್ ಏನಪ್ಪಾ ಅಂತಂದ್ರೆ, ಗೃಹಲಕ್ಷ್ಮಿ ಯೋಜನೆಯ 11 ಮತ್ತು 12ನೇ ಕಂತಿನ ಹಣ ಇಲ್ಲಿ ಯಾವ ದಿನಾಂಕ ಬಿಡುಗಡೆ ಆಗುತ್ತಂದ್ರೆ, ನಿನ್ನೆ ನಡೆದಂತ ಒಂದು ಸಭೆಯಲ್ಲಿ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಇಲ್ಲಿ 11ನೇ ಕಂತಿನ ಹಣ ಏನಿದೆ, ಇನ್ನು 3 ದಿನಗಳಲ್ಲಿ ಈ ಒಂದು 11ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರಂತೆ. ಅಂದ್ರೆ ಈಗ ಆಲ್ರೆಡಿ ಹಣವನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿಗೆ DBT ಪುಷ್ ಮಾಡಲಾಗಿದೆ. ಸೊ ಇನ್ನು 3 ದಿನಗಳಲ್ಲಿ ನಿಮ್ಗೆ 11ನೇ ಕಂತಿನ ಹಣ ಬರುತ್ತಂತ ಖುದ್ದಾಗೆ ಮುಖ್ಯಮಂತ್ರಿಗಳು ಈ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹಾಗೂ ಅದ್ರ ಜೊತೆಗೆ 12ನೇ ಕಂತಿನ ಹಣ ಯಾವಾಗ ಬರುತ್ತಪ್ಪ ಅಂತಂದ್ರೆ, ಇದೇ ತಿಂಗಳ ಜುಲೈ 15ನೇ ತಾರೀಕು ನಂತರ ನಿಮಗೆ 12ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾರಂತೆ. ಅಂದ್ರೆ ನಿಮ್ಗೆ ಈ ತಿಂಗಳಲ್ಲೇ ಟೋಟಲ್ ಆಗಿ 2,000 ಪ್ಲಸ್ 2,000 ಅಂದ್ರೆ 11ನೇ ಕಂತು ಪ್ಲಸ್ 12ನೇ ಕಂತು ಹಣ 4,000 ಹಣವನ್ನ ನೇರವಾಗಿ ನಿಮ್ಮ ಖಾತೆಗಳಿಗೆ ಬಿಡುಗಡೆ ಮಾಡ್ತಾರಂತೆ. ಅಂದ್ರೆ ನೀವು ಇನ್ನು ಕೆಲವೇ 3 ದಿನಗಳ ಕಾದ್ರೆ 11ನೇ ಕಂತಿನ ಹಣ ಬರುತ್ತೆ. ಮತ್ತೆ 15ನೇ ತಾರೀಕು ನಂತರ ನಿಮಗೆ 12ನೇ ಕಂತಿನ ಹಣ ನಿಮ್ಮ ಖಾತೆಗೆ ಬಂದು ಸೇರುತ್ತೆ.